ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ ಫ್ರೆಂಡ್ಸ್? ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್ ಒಂದು ಕಪ್ ಎಳ್ಳನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಬನ್ನಿ ಫ್ರೆಂಡ್ಸ್, ಇವಾಗ ಜಾಸ್ತಿ ಬೇಕಾದ್ರೆ ಜಾಸ್ತಿ ಎಳ್ಳನ್ನು ತೊಗೊಳ್ಬೋದು ನೋಡೋಣ. ಬನ್ನಿರಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಒಂದು ಕಪ್ ಬಿಳಿ ಎಳ್ಳನ್ನು ತೊಗೊಂಡು ಹುರ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಬಿಳಿ ಎಳ್ಳು ಸ್ವಲ್ಪ ಚಿಟ್ಪಟ್ ಅಂತ ಸೌಂಡ್ ಬರೋವರೆಗೂ ಹುರ್ಕೊಂಡು ತೆಗೆದು, ಇಲ್ಲಿ ನಾನು 1 kg ಶೇಂಗಾನ ತೊಗೊಳ್ತಾ ಇದ್ದೀನಿ. 1 kg ಶೇಂಗಾಕ್ಕೆ 1 kg ಬೆಲ್ಲ ಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದರೂ ಸ್ವಲ್ಪ ಹಾಕೋಬೋದು ಫ್ರೆಂಡ್ಸ್. ಇಲ್ಲಿ 1 kg ಶೇಂಗಾಕ್ಕೆ 1 kg ಬೆಲ್ಲ ಮತ್ತು ತೊಗೋಬೇಕು. ಶೇಂಗಾನ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಶೇಂಗಾನ ಜಾಸ್ತಿ ಗ್ಯಾಸ್ ಹಚ್ಬಿಟ್ರೆ ಅದು ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಕೊಂಡು ಹುರ್ಕೊಳ್ರಿ. ಎಳ್ಳು ಹಾಗೂ ಶೇಂಗಾ ಎರಡು ಹುರಿದು ರೆಡಿ ಆಯಿತು. ಇವಾಗ ಸ್ವಲ್ಪ ಇದನ್ನು ಆರಲು ಬಿಡೋಣ ಫ್ರೆಂಡ್ಸ್, ಒಂದು 5 ನಿಮಿಷ. ನೋಡಿ, 1 kg ಬೆಲ್ಲನ ಅದಕ್ಕೆ ಜಜ್ಜಿಟ್ಕೊಂಡಿದ್ದೀವಿ. ಇವಾಗ ನೋಡಿ, ಸಣ್ಣಗೆ ಜಜ್ಜಿಟ್ಕೊಂಡಿರೋಂಥ ಬೆಲ್ಲ ಹಾಗೂ ಶೇಂಗಾನ ಇದನ್ನು ಮಿಕ್ಸಿಗೆ ಹಾಕೊಂಡ ಫ್ರೆಂಡ್ಸ್, ಎರಡು ಸೇರಿ. ನೋಡಿ, ಇದನ್ನು ಮಿಕ್ಸಿಗೆ ಹಾಕೊಂಡು ಬಂದ್ವಿ. ಇವಾಗ ಎಳ್ಳು ಶೇಂಗಾ ಬೆಲ್ಲ ಎಲ್ಲ ಸೇರಿ ಮಿಕ್ಸಿಗೆ ಹಾಕೊಂಡು 1 ಕಪ್ ನೀರನ್ನು ಸ್ವಲ್ಪ ಗ್ಯಾಸ್ ಮೇಲೆ ಬೆಚ್ಚಗೆ ಮಾಡಿಕೊಂಡು ಈ ಮಿಕ್ಸಿ ಹಾಕಿದಂಥ ಪುಡಿನಲ್ಲಿ ಆ ನೀರನ್ನು ಹಾಕ್ಕೊಂಡು ಈ ಥರ ಕೈಲೇ ಮಿಕ್ಸ್ ಮಾಡಿಕೊಂಡು ಈ ಥರ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್. ನೀರು ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು ಫ್ರೆಂಡ್ಸ್. ಜಾಸ್ತಿ ಹಾಕಿಬಿಟ್ರೆ ಅದು ಅಳಸಾಗತ್ತೆ ಹಾಗೂ ಹೋಳಿಗೆ ಸರಿ ಬರಲ್ಲ ಫ್ರೆಂಡ್ಸ್. ಕನಕ ಹಾಗೂ ಈ ಹೂರ್ಣದ ಸೈಜ್ ಎರಡು ಸೇಮ್ ಇರಬೇಕು. ನೋಡಿ, ಈ ಸೈಜಲ್ಲಿ ಒಳ್ಳೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ಸೈಜಲ್ಲಿ ಒಳ್ಳೆ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಇವಾಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಳ್ಬೇಕು. ಗಟ್ಟಿ ಆದ್ರೆ ಹಿಟ್ಟು ಹಚ್ಚಿ ಚೆನ್ನಾಗಿ ತೀಡೋಕ್ಕೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಒಂದು 10 ನಿಮಿಷ ಆದಮೇಲೆ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನೋಡಿ, ಚಿಕ್ಕದಾಗಿ ಉಳ್ಳಿನ ಪುರೇ ಸೈಜ್ ಫ್ರೆಂಡ್ಸ್, ಪುರೇಕ್ ತೊಗೋತಿರಲ್ಲ ಆ ಸೈಜಲ್ಲಿ ತೊಗೊಂಡು, ಜಾಸ್ತಿ ಆದರೆ ಹೋಳಿಗೆ ಮೆತ್ತಗೆ ಆಗತ್ತೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಹಿಟ್ಟು ತೊಗೊಳ್ಬೇಕು. ನೋಡಿ, ಈ ಸೈಜಲ್ಲಿ ಲಟ್ಟಿಸ್ಬಿಟ್ಟು ಅದರಲ್ಲಿ ರೆಡಿ ಮಾಡೋಂತಹ ಶೇಂಗಾದ ಕನಕನ ಇಟ್ಕೊಂಡು ಈ ಥರ ತುಂಬ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ಥರ ತುಂಬಿ ಹಿಟ್ಟು ಹಚ್ಚಿ ಅದನ್ನು ತೀಡ್ಕೊಳ್ಳೋಣ. ಬನ್ನಿ, ಈ ಥರ ತೀಡ್ಕೋಬೇಕು. ಏನು ಹರಿಯಲ್ಲ ಫ್ರೆಂಡ್ಸ್, ಅದು ದಂಡಿಗೆಲ್ಲ ತೀಡ್ಕೋಬೇಕು ತೆಳುವಾಗೆ. ನೋಡಿ, ಇವಾಗ ನಮ್ಮ ಹೋಳಿಗೆ ರೆಡಿ ಆಗತ್ತೆ. ನೋಡಿ, ಇದನ್ನು ಹಂಚು ಕಾದಿದೆ. ಇವಾಗ ಎಣ್ಣೆ ಹಾಕಬಾರ್ದು ಫ್ರೆಂಡ್ಸ್, ಇದು ಹಚ್ಚಕ್ಕೆ. ನೋಡಿ, ಬೇಯ್ತಾ ಇದೆ. ನೋಡಿ, ಇವಾಗ ಹೊಳಿಸಿ ಹಾಕೊಂಡೆ ಫ್ರೆಂಡ್ಸ್, ಬೇದಿದೆ ಅದು. ನೋಡಿರಿ ಫ್ರೆಂಡ್ಸ್, ನಮ್ಮ ವಿಡಿಯೋನ ಡೈಲಿ ನೋಡಿರಿ ಫ್ರೆಂಡ್ಸ್. ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ
ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ನೋಡಿ ಇನ್ನೊಂದು ಹೋಳಿಗೆನ ನೋಡಿರಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಪ್ಪದೇ ತಿಳಿಸ್ರಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಅದು ಶೇಂಗಾ ಪುಡಿನ ಜಾಸ್ತಿಯಾಗಿ ಹಿಡಿದ್ರೆ ಹೋಳ್ಗೆ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ಸ್ವಲ್ಪ ದಪ್ಪ ಸೈಜಲ್ಲೇ ಇರಲಿ. ನೋಡಿರಿ ಫ್ರೆಂಡ್ಸ್, ನಮ್ಮ 1 kg ಶೇಂಗಾದಲ್ಲಿ ಇಷ್ಟು ಹೋಳಿಗೆ ಆಗಿದೆ ಫ್ರೆಂಡ್ಸ್. ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಪ್ಪದೇ ತಿಳಿಸ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್.